ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ಗೆ ವರದಿ ಸಲ್ಲಿಕೆಯಾಗಿದೆ. ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು, ಸೀಮಂತ್ ಕುಮಾರ್ ಸಿಂಗ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ ಡಿಸಿಪಿ. ತನಿಖೆ ವೇಳೆ ಸ್ಥಳೀಯ ಪೊಲೀಸರ ಕರ್ತವ್ಯ ಲೋಪ ಬೆಳಕಿಗೆ ಬಂದಿದೆ. ಆವಲಹಳ್ಳಿ, ಕೊತ್ತನೂರು, ಬಾಕಲೂರು ಪೊಲೀಸರ ವಿರುದ್ಧ ಕರ್ತವ್ಯ ಲೋಪ ನಡೆಸಿರುವಂತ ಆರೋಪ ಕೇಳಿಬಂದಿದೆ. 3 ಠಾಣೆಗಳ ಇನ್ಸ್ಪೆಕ್ಟರ್ಗಳಿಂದ ಕರ್ತವ್ಯ ಲೋಪವಾಗಿದೆ. ಹಲವು ಅಂಶಗಳನ್ನು ಉಲ್ಲೇಖಿಸಿ ವರದಿಯನ್ನು ನೀಡಿದ್ದಾರೆ ಡಿಸಿಪಿ. ಪೊಲೀಸರ ಕಾರ್ಯವೈಖರಿ ಬಗ್ಗೆ ವರದಿ ನೀಡಿದ್ದಾರೆ ಖಾತೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕದಲ್ಲಿ ಬಂದು ರೇಡ್ ಮಾಡಿದ್ರು. ಅದಾದ ಬಳಿಕ ಕರ್ನಾಟಕ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ತನಿಖೆ ನಡೆಸ್ತಾ ಇದ್ರು. ಈಗ ಈ ತನಿಖೆಯ ವರದಿಯನ್ನ ಕಮಿಷನರ್ಗೆ ಸಲ್ಲಿಕೆ ಮಾಡಿದ್ದಾರೆ ಡಿಸಿಪಿ ಲೋಕೇಶ್. ಆ ವರದಿಯಲ್ಲಿ ಡ್ರಗ್ಸ್ ಚಾಲಕ್ಕಿಂತ ಹೆಚ್ಚಾಗಿ ಪೊಲೀಸರ ಕರ್ತವ್ಯ ಲೋಪವೇ ಜಾಸ್ತಿ ಆಗಿದೆ. ಪೊಲೀಸರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಡಿಸಿಪಿ. ಇದೀಗ ಕಮಿಷನರ್ಗೆ ವರದಿ ಸಲ್ಲಿಕೆಯಾಗಿದ್ದು, ಸಮರ್ಪಕ ಬೀಟ್ ವ್ಯವಸ್ಥೆ ಇಲ್ಲದೆ ಇರುವುದೇ ಈ ಡ್ರಗ್ಸ್ ಫ್ಯಾಕ್ಟರಿ ಪ್ರಾರಂಭವಾಗುವುದಕ್ಕೆ ಕಾರಣ. ಪೊಲೀಸ್ ಬೀಟ್ ಇದ್ರೂ ಕೂಡ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವಾಗಿದೆ. ಜೊತೆಗೆ ಮನೆ ಮನೆ ಪೊಲೀಸಿಂಗ್ ಜಾರಿಯಲ್ಲಿ ಲೋಪವಾಗಿದೆ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಡಿಸಿಪಿ. ಠಾಣಾ ವ್ಯಾಪ್ತಿಯಲ್ಲಿ ಬಹುತೇಕ ಮನೆಗಳಿಗೆ ಭೇಟಿ ಅಂತ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಎಲ್ಲಾ ಮನೆಗಳಿಗೂ ಭೇಟಿ ಕೊಟ್ಟಿಲ್ಲ. ಬರೀ ಹೇಳೋದಕ್ಕೆ ಮಾತ್ರ ಸೀಮಿತವಾಗಿದ್ರು ಪೊಲೀಸರು. ಡ್ರಗ್ಸ್ ಫ್ಯಾಕ್ಟರಿಗಳಿದ್ದ ಮನೆಗಳಿಗೆ ಭೇಟಿಯೇ ಕೊಟ್ಟಿಲ್ಲ ಪೊಲೀಸರು. ಒಂದ್ ವೇಳೆ ಭೇಟಿ ಕೊಟ್ಟಿದ್ರೆ ಡ್ರಗ್ಸ್ ಚಾಲ ಆಗ್ಲೇ ಪತ್ತೆಯಾಗ್ತಾ ಇತ್ತು. ಠಾಣಾ ವ್ಯಾಪ್ತಿಯಲ್ಲಿದ್ದ 3 ಫ್ಯಾಕ್ಟರಿಗಳ ಮಾಹಿತಿ ಕೊರತೆ ಅಂತ ಡಿಸಿಪಿ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.